ಬಾಯ್ ನ್ಯೂಸ್ಗೆ ಸ್ವಾಗತ. ನಮಸ್ಕಾರ. ಜಿ ಬಾಯ್ ನ್ಯೂಸ್ ಟಿವಿ ವಿಶೇಷ ಸುದ್ದಿ ಪ್ರಸಾರಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಗುತ್ತಿಗೆದಾರರ ಹಣ ನೀಡದೆ 30 ಕೋಟಿ ರೂಪಾಯಿ ವಾಪಸ್ ಕಳುಹಿಸಿದ ಸಿಇಒ. ಚಿಂತಾಮಣಿಯಲ್ಲಿ ದಬ್ಬಾಳಿಕೆ ವಿರುದ್ಧ ತಿರುಗಿಬಿದ್ದ ಗುತ್ತಿಗೆದಾರರು. ಕೇಂದ್ರದಿಂದ 80 ಕೋಟಿ ರೂಪಾಯಿ ಬಂದರೂ ನಯಾ ಪೈಸೆ ಕೊಟ್ಟಿಲ್ಲ. ಗ್ರಾಮೀಣ ಕುಡಿಯುವ ನೀರಿನ ಇಲಾಖೆ ಮುಂದೆ ಬೃಹತ್ ಧರಣಿ. ಬಿಲ್ ಪಾವತಿಯಾಗದೆ ಬೀದಿಗೆ ಇಳಿದ ಗುತ್ತಿಗೆದಾರರು. ಬುಧವಾರ ಘೇರಾವ್ ಎಚ್ಚರಿಕೆ. ಚಿಂತಾಮಣಿಯ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಉಪವಿಭಾಗದ ಕಾರ್ಯಪಾಲಕ ಅಭಿಯಂತರರ ಕಚೇರಿ ಮುಂದೆ ಜಿಲ್ಲಾ ಗುತ್ತಿಗೆದಾರರ ಸಂಘದ ನೇತೃತ್ವದಲ್ಲಿ ಬೃಹತ್ ಧರಣಿ ಪ್ರತಿಭಟನೆ ನಡೆಯಿತು. ಈ ವೇಳೆ ಮಾತನಾಡಿದ ಗುತ್ತಿಗೆದಾರರಾದ ಸ್ಕೂಲ್ ಸುಬ್ಬರೆಡ್ಡಿ, ಕೆವಿ ಕೃಷ್ಣಾರೆಡ್ಡಿ ಹಾಗೂ ಬೈರೆಡ್ಡಿ ಅವರು ಅಧಿಕಾರಿಗಳ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಕೇಂದ್ರ ಸರ್ಕಾರದಿಂದ ಈ ಯೋಜನೆಗೆ 80 ಕೋಟಿ ರೂಪಾಯಿ ಹಣ ಬಿಡುಗಡೆಯಾಗಿದೆ. ಆದಾಗ್ಯೂ ಕಳೆದ 2 ರಿಂದ 3 ವರ್ಷಗಳಿಂದ ಗುತ್ತಿಗೆದಾರರಿಗೆ 1 ರೂಪಾಯಿಯನ್ನು ಪಾವತಿಸಿಲ್ಲ. ಅಷ್ಟೇ ಅಲ್ಲದೆ ಮಾಡಿದ ಕಾಮಗಾರಿಗಳ ಬಿಲ್ ಪಾಸು ಮಾಡದೆ ಸುಮಾರು 30 ಕೋಟಿ ರೂಪಾಯಿ ಅನುದಾನವನ್ನು ಸಿಇಒ ಅವರು ವಾಪಸ್ ಕಳುಹಿಸಿದ್ದಾರೆ ಎಂದು ಗಂಭೀರವಾಗಿ ಆರೋಪಿಸಿದರು. ಕುಡಿಯುವ ನೀರಿನ ಟ್ಯಾಂಕ್ ಹಾಗೂ ಪೈಪ್ಲೈನ್ ನಿರ್ಮಾಣ ಸೇರಿದಂತೆ ಸುಮಾರು 90% ಕೆಲಸಗಳನ್ನು ಗುತ್ತಿಗೆದಾರರು ತಮ್ಮ ಸ್ವಂತ ಹಣ ಮತ್ತು ಬಡ್ಡಿಗೆ ತಂದ ಹಣದಿಂದ ಪೂರ್ಣಗೊಳಿಸಿದ್ದಾರೆ. ಆದರೂ ಅಧಿಕಾರಿಗಳು ದಬ್ಬಾಳಿಕೆ ನಡೆಸುತ್ತಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದರು. ಈ ಸಮಸ್ಯೆಗೆ ತಕ್ಷಣವೇ ಸೂಕ್ತ ಪರಿಹಾರ ಸಿಗದಿದ್ದರೆ ಬರುವ ಬುಧವಾರದಂದು ಸಿಇಒ ಹಾಗೂ ಕಾರ್ಯಪಾಲಕ ಅಭಿಯಂತರರಿಗೆ ಘೇರಾವ್ ಮಾಡಲು ಗುತ್ತಿಗೆದಾರರ ಸಂಘ ನಿರ್ಧರಿಸಿದೆ. ಅಲ್ಲದೆ ಬಿಲ್ ಪಾವತಿಯಾಗುವವರೆಗೆ ಯಾವುದೇ ರೀತಿಯ ಮುಂದಿನ ಕಾಮಗಾರಿಗಳನ್ನು ಮಾಡುವುದಿಲ್ಲ ಎಂದು ಸ್ಪಷ್ಟ ಎಚ್ಚರಿಕೆ ನೀಡಿದ್ದಾರೆ. ಈ ಪ್ರತಿಭಟನೆಯಲ್ಲಿ ಬಿ. ಶೇಖರ್, ಜಿಎನ್, ರಾಮಕೃಷ್ಣರೆಡ್ಡಿ, ಎಸ್ಜಿ, ಜಗದೀಶ್ ಕುಮಾರ್, ಕೆಬಿ, ರಮೇಶ್, ಎಸ್. ಶಿವರಾಮರೆಡ್ಡಿ, ಶ್ರೀರಾಮಪ್ಪ, ಡಿವಿ, ಶ್ರೀನಿವಾಸ್, ವಿ. ವೆಂಕಟರೆಡ್ಡಿ, ಮೋಹನ್ ರೆಡ್ಡಿ, ಟಿ. ನಾಗರಾಜ್, ಗಂಗಿರೆಡ್ಡಿ, ಹರೀಶ್, ಶ್ರೀಕಾಂತ್, ಕಿಶೋರ್, ಎಂಎನ್, ರವಿ, ಮಂಜುನಾಥ್, ಜಿವಿ, ಶಿವಾರೆಡ್ಡಿ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು. ಇದಿಷ್ಟು ಈ ಕ್ಷಣದ ವಿಶೇಷ ಸುದ್ದಿ. ನಿರಂತರ ಸುದ್ದಿಗಳಿಗಾಗಿ ಮತ್ತು ಕ್ಷಣದ ನವೀಕರಣಗಳಿಗಾಗಿ ನೋಡ್ತಾ ಇರಿ ಜಿ ಬಾಯ್ ನ್ಯೂಸ್ ಟಿವಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಕರ್ನಾಟಕ ಸರ್ಕಾರದ ಭಾಗ ಏನಿದೆ ಅದು ಪೇಮೆಂಟ್ ಆಗಿದೆ. ಕೇಂದ್ರ ಸರ್ಕಾರದಿಂದ ಆಗುವಂಥದ್ದು ಈಗ 80 ಕೋಟಿ ಬಂದಿದ್ರು ಅದರಲ್ಲಿ ಪೇಮೆಂಟ್ ಮಾಡದೆ ಬಂದಿರುವಂಥ ಅಮೌಂಟಲ್ಲಿ ಮತ್ತೆ ಸಿಇಒ ಅವರು ಏನೋ ಮಾಹಿತಿ ನಮಗೆ ಸಿಇಒ ಅವರು 30 ಕೋಟಿ ವಾಪಸ್ ಕಳಿಸಿದ್ದಾರೆ ಅಂತ. ಏನು ಬಿಲ್ಗಳು ಇನ್ನೂ ಒಬ್ರಿಗೂ ಬಿಲ್ ಪಾಸ್ ಮಾಡಿಲ್ಲ. ಈಗಾಗಲೇ ಬಿಲ್ಗಳು ಹೋಗಿ ಏನೇನು ಮಾಡಬೇಕು, ಏನೇನು ದಾಖಲೆ ಕೊಡಬೇಕು ಎಲ್ಲನೂ ಕಳಿಸಿದ್ದಾರೆ. ಕಳಿಸಿದ್ರು ಇವತ್ತಿಗೆ ಸುಮಾರು 2.5-3 ವರ್ಷ ಆಗ್ತಾ ಇದೆ. ಒಂದು ಪೇಮೆಂಟನ್ನು ಒಬ್ರಿಗೂ ಸೆಂಟ್ರಲ್ ಗೌರ್ಮೆಂಟ್ದ ಬರ್ತಕ್ಕಂಥ ಅಮೌಂಟಲ್ಲಿ ಒಬ್ರಿಗೂ 1 ರೂಪಾಯಿನೂ ಪೇಮೆಂಟ್ ಮಾಡಿಲ್ಲ. ಈ ಥರ ಬಂದಾಗ 80 ಕೋಟಿ ಈಗ ರಿಲೀಸ್ ಆಗಿದೆ ಅಂತ ಲೆಟರ್ ಬಂದಿದೆ. ಬಿಲ್ಗಳೆಲ್ಲ ಪಾಸ್ ಆಗಿದೆ, ಟ್ರೆಜರಿಗೆ ಹೋಗಿದೆ. ಟ್ರೆಜರಿಗೆ ಹೋದಾಗ 80 ಕೋಟಿ ಬಂದಿರತಕ್ಕಂಥ ಅಮೌಂಟನ್ನು ಕೆಲಸಗಳು ಮಾಡಿಲ್ಲ ಅಂತ ಹೇಳ್ಬಿಟ್ಟು 2.5 ವರ್ಷದಿಂದ ಕೆಲಸಗಳು ಮಾಡಿರೋ ಬಿಲ್ಗಳಾಗಿದೆ. ಈಗ ಎಲ್ಲರೂ ಪಾಪ ಬಡ್ಡಿಗಳು ತಗೊಂಡು ನೇಣಾಕೊಳ್ಳುವಂಥ ಕಾಂಟ್ರಾಕ್ಟರ್ಗಳು ನೇಣಾಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ. ಈಗಲೂ 30 ಕೋಟಿ ಏನೋ ವಾಪಸ್ ಕಳಿಸಿದ್ದಾರೆ ಅಂತ ಮಾಹಿತಿ ಬಂದಿದೆ. ಅದಕ್ಕೆ ನಾವೆಲ್ಲ ಗುತ್ತಿಗೆದಾರರು ಇಲ್ಲಿ ಸೇರಿ ಜಿಲ್ಲಾ ಗುತ್ತಿಗೆದಾರರ ಸಂಘದಿಂದ ನಾವು ಮಾತಾಡಿಕೊಂಡು ಎಲ್ಲರೂ ಸಿಇಒ ಮತ್ತು ಕಾರ್ಯಪಾಲಕ ಅಭಿಯಂತರರ ಹತ್ರ ಒಂದಿನ ನಾವು ಸ್ಟ್ರೈಕ್ ಮಾಡೋಣ ಅಂತೇಳಿ, ಬುಧವಾರ ಮಾಡೋಣ ಅಂತೇಳಿ ಎಲ್ಲರೂ ಸೇರಿ ಇಲ್ಲಿ ಮಾತಾಡ್ಕೊಳ್ಳೋಕ್ಕೆ ಇಲ್ಲಿಗೆ ಬಂದಿದ್ದೀವಿ. ಜಿಲ್ಲೆಯಲ್ಲಿ 2025 ಪೆಂಡಿಂಗ್ ಇತ್ತು, ಮತ್ತೆ ವಾಪಸ್ ಕಳಿಸಿದ್ದಾರೆ ಇಲ್ಲಿ. ಆದರೆ 2025 ಮಾರ್ಚ್ ಒಳಗಡೆ ಕೊಟ್ಟಿರ್ತಕ್ಕಂಥ ಎಲ್ಲ ಬಿಲ್ಲು ಪಾವತಿಗಳು ಆಗಿದೆ. ಇದರ ಕಾರಣ ಏನು ಅಂತಂದ್ರೆ ಕಾರ್ಯಪಾಲಕರ ಅಭಿಯಂತರ ಕಚೇರಿಯಲ್ಲಿ ಕೆಲವು ದಲ್ಲಾಳಿಗಳಿದ್ದಾರೆ. ಯಾರು ಹಣ ಜಾಸ್ತಿ ಕೊಟ್ರೆ ಅವ್ರದ್ದು ಮಾತ್ರ ಬಿಲ್ ಪಾಸ್ ಮಾಡಿ ಮಿಕ್ಕಿದ ಅಲ್ಲಿ ಯಾರು ಮಾತಾಡ್ತಾ ಇದ್ರೆ ಅವ್ರ ಬಿಲ್ಗಳನ್ನು ಪೆಂಡಿಂಗ್ ಇಟ್ಟು ಈ ರೀತಿ ಕಾಟ ಕೊಡ್ತಾ ಇದ್ದಾರೆ. ಆಡಿಟ್ ಆಗಿದೆ ಅದೆಲ್ಲ. ಅದು ಆಡಿಟ್ ಈ ಬಿಲ್ 2025 ಆಗಿರ್ತಕ್ಕಂಥ ಕಳಿಸಿರ್ತಕ್ಕಂಥ ಡಿವಿಷನ್ಗೆ ಬಿಲ್ಲು ಇದುವರೆಗೂ ಪಾಸ್ ಆಗಿಲ್ಲ. ಹೀಗೆ ನೋಡಿದ್ರೆ ಇಲ್ಲಿ ವಾಪಸ್ ಕಳಿಸಿದ್ದಾರೆ. ಕಾರಣ ಏನೊಂದು ಗೊತ್ತಾಗ್ತಾ ಇಲ್ಲ. ಈ ಆಫೀಸಲ್ಲಿ ಕೇಳಿದ್ರೆ ಯಾರು ಇರ್ತಾ ಇರಲಿಲ್ಲ. ಆಫೀಸಲ್ಲಿ ಲೋಕೇಶ್ ಅಂತ ಅವ್ರು ಇರ್ತಾ ಇದ್ರು. ಒಂದು ದಿವಸನೂ ಯಾವ ಫೀಲ್ಡ್ ಬರ್ತಾ ಇರ್ಲಿಲ್ಲ. ಅರ್ಥ ಆಯ್ತಾ? ಈಗ ಇದ್ದಾರೆ, ಈಗಲೂ ಯಾರು ಇಲ್ಲ. ಅಲ್ಲ, ಅದು ಹಣ ಬಿಲ್ಲಾಗೆ ಜಿಲ್ಲಾ ಕಳಿಸಿದ್ದಾರೆ, ಆಗಿಲ್ಲ. ಯಾವ ರೀತಿಯಲ್ಲಿ ನಾವು ಹೋರಾಟ ಮಾಡ್ತೀವಿ, ಯಾವ ಥರ ಇರುತ್ತೆ? ನಾವು
ಹಣ ಬಿಡುಗಡೆ ಆಗುವವರೆಗೂ 2025 ಆಗಸ್ಟ್ ಅಲ್ಲಿ ಹ್ಯಾಂಡೆಡ್ ಓವರ್ ಫುಲ್ ಹ್ಯಾಂಡೆಡ್ ಓವರ್ ಮಾಡಿರ್ತಕ್ಕಂಥದ್ದನ್ನ ಬಿಲ್ಸ್ ಇದುವರೆಗೂ ಡ್ಯೂಸನ್ಗೆ ಸಬ್ಮಿಟ್ ಮಾಡಿಲ್ಲ. 2025 ಆಗಸ್ಟ್ ತಿಂಗಳಲ್ಲಿ 4 ಊರು ಹ್ಯಾಂಡೆಡ್ ಓವರ್ ಮಾಡಿದ್ದೀವಿ. ಹ್ಯಾಂಡೆಡ್ ಮಾಡಿರ್ತಕ್ಕಂಥ ಬಿಲ್ಸ್ ಇನ್ನೂ ನಮ್ಗೆ ಕೊಟ್ಟಿಲ್ಲ. ಅವ್ರಿಗೆ ಎಲ್ಲ ಕಾಮಗಾರಿಗಳು ನಿಲ್ಲಿಸ್ಬಿಟ್ಟು ಎಲ್ಲ ಗುತ್ತಿಗೆದಾರರು ಕಾಮಗಾರಿ ನಿಲ್ಲಿಸ್ಬಿಡ್ಬೇಕು ಅಂತ ಡಿಸೈಡ್ ಮಾಡಿದ್ವಿ. ಇಂಜಿನಿಯರ್ಗಳಾಗಲಿ ಇನ್ನೊಬ್ಬರಾಗಲಿ ನಮ್ಮ ಮೇಲೆ ಇದು ಮಾಡಿದ್ರು, ನಾವು ಯಾರು ಗುತ್ತಿಗೆದಾರರು ಕೆಲಸ ನಿರ್ವಹಿಸಬಾರ್ದು, ಪೂರ್ತಿ ನಿಲ್ಲಿಸ್ಬಿಟ್ಟು ಅವರಿಗೆ ಪೇಮೆಂಟ್ ಆಗೋವರೆಗೂ ಮಾಡಬಾರ್ದು ಯಾರು ಗುತ್ತಿಗೆದಾರರು ಅಂತ ಡಿಸೈಡ್ ಮಾಡಿಬಿಟ್ಟು ಇವಾಗ ಬರಗಾಲ ಬಂದಿದ್ದು ನಮ್ಮ ಪೈಪ್ಗಳಲ್ಲೇ ನಮ್ಮ ಇವಾಗ ನಾವು ಹಾಕಿರುವ ಪೈಪಲ್ಲೇ ನೀರು ಹೋಗ್ತಾ ಇರೋದು. ನಾವು ಕಟ್ಟಿರೋ ಟ್ಯಾಂಕ್ 90% ಎಲ್ಲ ಊರುಗಳಲ್ಲೂ ನಾವು ಗುತ್ತಿಗೆದಾರ ಏನು ಮಾಡಿದ್ರು ಅದರಲ್ಲೇ ಇವಾಗ ನೀರು ಹೋಗ್ತಾ ಇರೋದು, ಕುಡಿತಾ ಇರೋದು ಸಾರ್ವಜನಿಕರು. ಆಗ ಅಷ್ಟು ಮಾಡಿದ್ರು ನಮಗೆ ತೊಂದರೆ ಕೊಟ್ಟು ಯಾರು ಪೇಮೆಂಟ್ ಮಾಡದೆ ಈ ಥರ ನಮ್ಗೆ ದಬ್ಬಾಳಿಕೆ ಮಾಡಿ ಈ ಥರ ತೊಂದರೆ ಕೊಡ್ತಾಯಿದೆ. ಆದ್ದರಿಂದ ಎಲ್ಲ ಗುತ್ತಿಗೆದಾರರು ಸೇರಿ ನಾವು ಯಾರದೇ ಕೆಲಸ ಮಾಡಬಾರ್ದು, ಪೈಪು ಸಾರ್ವಜನಿಕ ತೊಂದರೆ ಆಗಿದ್ರೆ ಆಗಲಿ, ಅವಾಗ ಅಧಿಕಾರಿಗಳಿಗೆ ಗೊತ್ತಾಗ್ತಾ ಇದೆ ಅಂತ ಈ ಥರ ಉಗ್ರ ಹೋರಾಟ ಮಾಡಬೇಕು ಅಂತ ನಿರ್ಧರಿಸಿದ್ದೀವಿ. ಸ್ವಲ್ಪ ಹಿಂದೆ ನೀವು ಹಿಂದೆ ಬಂದ್ಬಿಡಿ, ಕನ್ಸಲ್ಲ ಬರಲ್ಲ ಅಣ್ಣ ಈ ಕಡೆಯಿಂದ